ಅಣ್ಣ ಅಣ್ಣ ಅಂತ ಕರೀತಿದ್ದಂತಹ ಮಹಿಳೆ ಪತಿಯ ಸ್ನೇಹಿತನ ಜೊತೆಯಲ್ಲಿ ಈಗ ಪರಾರಿಯಾಗಿದ್ದಾಳೆ. ಮದುವೆಯಾದ 2 ವರ್ಷಕ್ಕೆ ಜೂಟಾಗಿದ್ದಾಳೆ ಈ ಹೆಂಡತಿ. ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆತ ಕೂಡ ತಂಗಿ ತಂಗಿ ಅಂತಿದ್ದವನೇ ಈಗ ಆ ಮಹಿಳೆಯ ಜೊತೆಯಲ್ಲಿ ಓಡಿ ಹೋಗಿ ಆಕೆಯನ್ನ ಮದುವೆಯಾಗಿದ್ದಾನೆ. ಆಟೋ ಡ್ರೈವರ್ ಸಾಗರ್ ಜೊತೆ ಯುವತಿ ಲವ್ ಮ್ಯಾರೇಜ್ ಆಗಿದ್ದು 2ನೇ ಮದುವೆಯಾಗಿ ಫೋಟೋ ಕೂಡ ಈಗ ಕಳಿಸಿದ್ದಾಳೆ ಈ ಐನಾತಿ. ಅದು ಯಾರಿಗೆ? ತನ್ನ ಮೊದಲ ಗಂಡನಿಗೆ. ಮನೆಯಲ್ಲಿದ್ದಂತಹ ಚಿನ್ನ ಹಣವನ್ನ ತೆಗೆದುಕೊಂಡು ಆಕೆ ಎಸ್ಕೇಪ್ ಆಗಿರುವಂಥದ್ದು. ಈಗ ಆ ಪುತ್ರ ಸಾಗರ್ನ ಸ್ಥಿತಿಯನ್ನ ಕಂಡು ಆತನ ತಾಯಿ ಭಾಗ್ಯ ಅನ್ನೋರು ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ನನ್ನ ಮಗನ ಬಾಳನ್ನ ಕೂಡ ಈಕೆ ಹಾಳು ಮಾಡಿಬಿಟ್ಲು. ಅವನ ಜೊತೆ ಮದುವೆಯಾಗಿ ಅದಾದ ಮೇಲೆ ಈಗ ಅವನ ಸ್ನೇಹಿತನ ಜೊತೆಯಲ್ಲೇ ಓಡಿ ಹೋಗಿ ಮತ್ತೊಂದು ಮದುವೆಯನ್ನ ಆಗಿದ್ದಾಳೆ. ಆ ಫೋಟೋಗಳನ್ನು ಮತ್ತೆ ನನ್ನ ಮಗನಿಗೂ ಕಳಿಸಿದ್ದಾಳೆ. ನನ್ನ ಮಗನ ಜೀವನವನ್ನು ಹಾಳು ಮಾಡಿದ್ಲು ಅಂತೇಳಿ ಆ ಸಂತ್ರಸ್ತ ಪತಿ ಏನಿದ್ದಾನೆ ಸಾಗರ್, ಆತನ ತಾಯಿ ಭಾಗ್ಯ ಕಣ್ಣೀರನ್ನು ಇಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಸಾಗರ್ ಜೊತೆ ಮದುವೆಯಾದಂತಹ ದೃಶ್ಯ, ಮತ್ತೊಂದು ಕಡೆ ಸಾಗರ್ನ ಸ್ನೇಹಿತನ ಜೊತೆ 2ನೇ ಮದುವೆಯಾಗಿರುವಂತಹ ದೃಶ್ಯ. ಸಂಪ್ರದಾಯಬದ್ಧವಾಗಿ ದೇವಸ್ಥಾನಕ್ಕೆ ಹೋಗಿ ಮದುವೆಯಾಗಿದ್ದಾರೆ. ಆದರೆ ಇಲ್ಲಿ ಮೊದಲ ಗಂಡನಿಗೆ ಡಿವೋರ್ಸನ್ನು ಕೂಡ ಕೊಟ್ಟಿಲ್ಲ ಈ ಮಹಿಳೆ. 2024ರಲ್ಲಿ ಆಟೋ ಓಡಿಸ್ತಿದೆ. ಆಗ ಅವರು ಕಾಲೇಜಿಗೆ ಬರ್ತಿದ್ರು. ಕಾಲೇಜು ಅವರು ಅರುವಿಂದ ಪಾಂಡುಪುರ ಕಾಲೇಜಿಗೆ ಬರ್ತಿದ್ರು. ನಾನು ಬನಗಡಿಯಿಂದ ಪಾಂಡುಪುರ ಮಾಮೂಲಿ ಆಟೋ ಓಡಿಸ್ಕೊಂಡಿದ್ದೆ. ಯಾವುದೇ ಗಾಡಿ ಹೋಯ್ತಿದ್ರು ಆ ಗಾಡಿಗೆ ಹತ್ತಿರಲಿಲ್ಲ, ಅವರು ನಮ್ಮ ಗಾಡಿನೇ ಹತ್ತಿ ಬರ್ತಿದ್ರು. ಆವಾಗ ನಮ್ಮದು ನಂಬರು ಅವರೇ ತಗೊಂಡು ಫೋನ್ ಮಾಡಿ ಲವ್ ಮಾಡ್ತಾನೆ ಅಂತ, ಇಷ್ಟಪಡ್ತಾನೆ ಅಂತ ಹೇಳಿದ್ರು. ನಾನು ಒಪ್ಕೊಂಡೆ. ನಮ್ಮ ಮನೆಯವರಿಗೆಲ್ಲ ಒಪ್ಪಿಸಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಕೇಳಿದೆ. ಅವ್ರ ಕಡೆ ಹೆಂಗೆ ಏನು ಅಂತ ತಿಳ್ಕೊಂಡು ಇದು ಮಾಡ್ಕೊಳ್ಳೋದು ಅಂತ ಅಷ್ಟೊಳಗೆ ಆ ಹುಡುಗಿನ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿತ್ತು. ಮದುವೆ ಆಗೋ ಇಲ್ಲಾಂದರೆ ನಿಮ್ಮ ಮನೆಯವರೇನು ಹೆಸರುಗಳೇನು ಬರ್ತಾ ಇಲ್ಲ, ನಮ್ಮ ಫ್ಯಾಮಿಲಿ ಹೆಸರೆಲ್ಲ ಅವ್ರಿಗೆ ಗೊತ್ತಿತ್ತು. ಅವಳಿಗೆ ಸದೈತ್ನಿ ಅಂತ ಎದುರಿಸಿದ್ಲು. ಹೋಗಿ ಕೇರ್ಪಡೆ ಹತ್ರ ಒಂದು ಸಂಬಂಧಿಕರ ಮನೆ ಇದ್ದೆ ನಾನು. ಅಲ್ಲಿ ಇದ್ದಾಗ ಶ್ರೀರಂಗಪಟ್ಟಣ ಕಡೆ ಇದರಿಂದ ರೂಲ್ ಸ್ಟೇಷನಿಂದ ಫೋನ್ ಬಂತು. 5:15 ಅಷ್ಟೇ ಎಲ್ಲೇ ಇದ್ರು ಕರ್ಕೊಬರೋಕು ನೀನು ಅಂದರು. ಕರ್ಕೊಬೋದೆ. ಅಲ್ಲೂ ಪ್ರಶ್ನೆ ಮಾಡಿದ್ರು ಅವರು ಒಂದು 50 ಜನ ನ್ಯಾಯಸ್ಥ ಬಂದರು ಹುಡುಗಿ ಕಡೆಯಿಂದ. ಅವ್ರ ಮುಖಾಂತರ ನಿಲ್ಲಿಸ್ಬಿಟ್ಟು ಕೇಳಿದ್ರು, ನೀನು ಇಷ್ಟಪಡ್ತಾ ಇದೀಯ, ಅವನೇ ಕರೆದ್ನೋ ನೀನೇ ಬಂದು ಅಂತ. ಇಲ್ಲ ಸರ್ ನಾನೇ ಕರೆದೆ, ನಾನು ಹಿಂಗೆ ಸೂಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ದೆ. ಅವ್ರು ಬಂದು ಕರ್ಕೋಬೋದ ಸರ್ ಅಂತ ಅವರೇ ಒಪ್ಕೊಂಡ್ರು. ಅಲ್ಲಿ ಅವರು ನಿಮ್ಮ ಹುಡುಗಿನ ನೀವೇ ಕರ್ಕೋಗಿ ಆ ಹುಡುಗಂಗೆ ಮದುವೆ ಮಾಡಿ ಅಂತ ಕೇಳಿದ್ರು. ಅವಾಗ ಅವ್ರು ಒಪ್ನಿಲ್ಲ. ಅವರು ನಮ್ಗೆ ಬೇಡ, ನಮ್ಮ ಹುಡುಗಿನೇ ನಮ್ಗೆ ಯಾರೂ ಹುಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣವ್ರ ಜೊತೆ ಕಳಿಸ್ಬಿಟ್ಟು ಅವರು ಹುಡುಗ ನೀವೇ ಜವಾಬ್ದಾರಿ ತಗೊಂಡು ನೀವೇ ಮದುವೆ ಮಾಡೋಕೆ 18 ವರ್ಷ ತುಂಬಿದ ಮೇಲೆ 3 ತಿಂಗಳಾದ್ಮೇಲೆ ಮದುವೆ ಮಾಡೋಕೆ ಅಂತ ಅಂದರು. ಆಮೇಲೆ ನಮ್ಮ ದೊಡ್ಡಮ್ಮನ ಮಗ ಅಂತ ಅವರು ಪಾಪಣ ಅಂತ ಅವ್ರ ಮನೆಗೆ ಕಳಿಸಿ ಅಲ್ಲಿ ಇರಿಸಿ ಆಮೇಲೆ ನಾವು ಮದುವೆ ಆದ 18 ವರ್ಷ ಆದಮೇಲೆ 4 ತಿಂಗಳಾದ್ಮೇಲೆ ಮದುವೆ ಆದ. ನಾ ಮದುವೆ ಆಗಿ 1 ವರ್ಷದ ಮೇಲೆ 5 ತಿಂಗಳಾಗಿದೆ. ಇಲ್ಲೇ ಇದು ದೊಡ್ಡಬೇಡಹಳ್ಳಿ ಹತ್ರ ಬೊಂಬಪ್ಪನ ದೇಶ. ಸಿಂಪಲ್ ಆಗಿ ಯಾರು ಇಲ್ಲ, ನಮ್ಮ ಮನೆಯವರು ಇಲ್ಲ, ಅವ್ರ ಮನೆಯವರು ನಾವೇ ಮದುವೆ ಆಗಿದೆ. ನಮ್ಮ ಬಾವವ್ರ ಮನೆಯವರು ಒಂದು 7 ಜನ ಇದ್ರು ಅಷ್ಟೇ. ಅವರೇ ನಿಂತು ಮದುವೆ ಮಾಡಿಸ್ಬಿಟ್ರು. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿರು ನಮ್ಮ ಜೊತೆ, ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲ ಚೆನ್ನಾಗಿರು. ಅಷ್ಟೆಲ್ಲ ಆದಮೇಲೆ ಹಿಂಗೆ ನನಗೆ ಕೈ ಬಿಡ್ದಂಗೆ ಇಷ್ಟಪಟ್ಟು ಮದುವೆ ಆಗಿದೆ, ನಾನು ಹಂಗೆ ಇರ್ತೀನಿ ಅಂತ ಹೇಳಿದ್ರು. ಅಷ್ಟೇ ಈ ಥರ ಮಾಡಿ ನನ್ನ ಫ್ರೆಂಡೇ ಜೊತೆಲಿ ಇದ್ದಾನೆ. ಅವನ ಹೆಸರು ಇಂದ್ರ ಅಂತ, ಚಿಕ್ಕಡೆ. ಅವನು ಕರ್ಕೊಂಡೋಗೋಣ. ಮದುವೆನೇ ಆಗೈತೆ ಸರ್. ಹುಡುಗಿ ನಮ್ಮ ಬಾವವ್ರ ಮನೆ ಬಿಟ್ಟಿದೆ. ಏನೋ ಹುಷಾರಿರಲಿಲ್ಲ, ಯಾವುದೋ ಒಂದು ಇದು ಹುಷಾರಿರಲಿಲ್ಲ, ಹೊಟ್ಟೆ ನೋವು ಅಂತ ಅಂತಿದ್ರು. ಮಂಡ್ಯಕ್ಕೆ ತೋರಿಸಿ ಅಂತ ಕಳಿಸಿದ್ರು. ಅಲ್ಲಿಂದ ನಮ್ಮ ಭಾವನ ನಮ್ಮ ಅಕ್ಕನ ಹೋಗಿ ತೋರಿಸ್ಕೊಬಂದು ಮನೇಲಿ ಬಿಟ್ಟಿರು. ಬನ್ನಂಗಡಿ ಹಬ್ಬ ಇತ್ತು, ಮಾರಿ ಹಬ್ಬ ಅಂತ. ಅಲ್ಲಿಗೆ ಹೋಗ್ಬೇಕಾಯ್ತು ಶುಕ್ರವಾರ ಬೆಳಿಗ್ಗೆ. ನಾವು ಅವ್ರು ಬರ್ಬೇಕಾಯ್ತು. ನಾನು ಹೋಗಿ ಪಾಂಡುಪುರ ಹೋಗ್ಬಿಟ್ಟು ಅಂಗಡಿ ಐಟಮ್ ಹಾಕೊಂಡ್ಬಂದ್ಬಿಡ್ತೀನಿ. ಹೋಗಿ ಜೊತೆ ಬಂದರೆ ಆ ಕಡೆಯಿಂದ ಬರೋಕ್ಕಾಗಲ್ಲ, ನಿನ್ನ ಮನೇಲಿ ಮಲಗಿರು, ನಿಮ್ಮ ಅಣ್ಣ ಬಂದು ಊಟಕ್ಕೆ ಇಕ್ಕಿ ಅಂತ ಹೇಳಿರು. ಆಯಿತು ಹೋಗೋಕೆ ಎಲ್ಲ ನಮ್ಮ ಔಟು ಮನೆಗಿರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೋದ್ಮೇಲೆ ಪಕ್ಕದ ಮನೆಯವ್ರ ಯಾರ್ದೋ ಮೊಬೈಲ್ ಇಸ್ಕೊಂಡು ಹುಡುಗನಿಗೆ ಕರ್ಸ್ಕೊಂಡು ಫೋನ್ ಮಾಡ್ಕೊಂಡು ಹೊಂಟೋಗಿ ಮದುವೆ ಫೋಟೋ ಹಾಕಿದ್ಮೇಲೆ ಗೊತ್ತಾಯ್ತು ಸರ್. ಮದುವೆನೇ ಆಗೋಯ್ತು ಸರ್. ಹೌದು ಸರ್. ಹಿಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಸರ್ ನನಗೆ. ಫ್ರೆಂಡು ತಂಗಿ ಅಂತ ಮೆಸೇಜ್ ಆಗ್ತಿದ್ದ ಇಂದ್ರ. ನಾನು ಈ ಥರ ಮಾಡ್ತೇನೆ ಅಂತ ನಾನು ಕನಸಲ್ಲೂ ತಿಳ್ಕೊಂತೀನಿ ಬಿಡಿ. ಮದುವೆ ಮಾಡ್ಕೊಳ್ಳಿಲ್ಲ, ನಾವು ಹೋಗಿರ್ಲಿಲ್ಲಮ್ಮ ಮದುವೆಗೆ. ಲವ್ ಮಾಡ್ಕೊಂಡಿದ್ರು ಅವರು. ನಮ್ಮ ಮನೆಗಳು ಅರಗಿಸ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ಇವನು ಕೈ ಕೂಯ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿದ್ದ. ಅವಳೇ ಬೇಕು ಅಂತ
ಆಯಿತು ಬಿಡು ಮಗನ ಕಳ್ಕೊಬೇಕಾಯ್ತು ಅಂದ್ಬಿಟ್ಟು ನಾನು ಒಪ್ಕೊಂಡು ಮನೇಲಿ 1.5 ವರ್ಷ ಬಾಳ್ದೆ. ಇವಳು ಏನು ಮಾಡಿದ್ಲು, ಹೋಗೋದು ಬರೋದು ನ್ಯಾಯ ಪಂಚಾಯತಿ ಮಾಡೋದು ಹಿಂಗೇನೇ ಮಾಡ್ತಾಯಿದ್ಲು. ಹೋಲಿ ಬಿಡು ಅಂದ್ಬಿಟ್ಟು ನಮ್ಮ ಕಡೆ ಎಲ್ಲ ಕರ್ಕೊಂಡು ಸೇರಿಸ್ತಾಯಿದ್ರು. ಏನು ಮಾಡಿದ್ರು, ನನಗೆ ಅಂತೂ ನಾನು ಬಾಳ್ತೀನಿ ಅಂತ ಅವ್ರಿಗೆಲ್ಲ ಮಾತು ಕೊಟ್ಲು. ಬಿಡು ಅಂದ್ಬಿಟ್ಟು ನಾನು ಸವರ್ಸ್ಕೊಂಡು ಹೋದ್ರೆ ಏನಾಯಿತು, ಈಗ ತಿರ್ಗಾ ನನ್ನ ಮಗಳ ಮನೆ ಏನೋ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಕಳಿಸಿದ್ರೆ ಅಲ್ಲಿ ಕರ್ಕೊಂಬ ನನ್ನ ಮಗಳು ಬಿಟ್ಬಿಟ್ಟು ಹೋದ ತಕ್ಷಣ ಅಷ್ಟೇ ಸಿಕ್ಸಿ ಬಂಧನ ಕೊಟ್ಟಾಳೆ ಅವಳು. ನಮಗೆ ಒಸಿ ಸಿಕ್ಸಿ ಬಂಧನ ಕೊಟ್ಟಿಲ್ಲ. ಅವಮಾನ ಹೊಟ್ಟು ಅಕ್ಕಪಕ್ಕದಲ್ಲೆಲ್ಲ ಆಡ್ಕೊಳ್ವಂಗೆ ಬೆಟ್ಟ ತೋರಿಸ್ತಾವ್ರೆ ನಮಗೆ. ನಾವು ಹೆಂಗೆ ಬಾಳ್ಬೇಕು ಇವಳನ್ನ ಬೇಡ ಅಂದರು ಮಾಡ್ಕೊಬಂದು. ಈಗ ಅದಕ್ಕೆ ನಮ್ಗೆ ಅವಳು ಬೇಡ, ಅದೇ ನಮ್ಮ ಒಡವೆ ದುಡ್ಡು ಎಲ್ಲ ಈಸ್ಕೊಟ್ಬಿಟ್ಟು ಸೈನ್ ಹಾಕೊಟ್ಬಿಟ್ಟು ನಮ್ಗೆ ಅವಳು ಸವಸ ಬೇಡ, ಅವಳು ಸವಸ ನಮಗೆ ಬೇಡ. ನಮ್ಮ ಆಸ್ತಿಗಂತೂ ಅವಳು ಬರೋದು ಬೇಡ, ಬೇರೆ ಕಡೆ ಇರಲಿ, ನಾವು ಹೆಂಗೋ ನಮ್ಮ ಜೀವನ ನಾವು ಕಳಿತೀವಿ. ಅವಳಂತೂ ಬೇಡ ಅವಳು ಹುಡುಗಿ ಸರಿ ಇಲ್ಲ. ಚಿಕ್ಕ ಹುಡುಗಿ ಆದರೆ 18 ವರ್ಷ ಆಗಿರ್ಲಿಲ್ಲ, 16 ವರ್ಷಕ್ಕೆ ಬಂದ್ಬಿಟ್ಟಿದ್ವಿ ಇವನ ಜೊತೆ. ಮೊದಲೇ ಬಂದ್ಬಿಟ್ಟಿದ್ಲು. ಆಗ ಕೇಸ್ ಎಲ್ಲ ಹಾಕಿದ್ರು, ಪಟ್ಟಣ ಕೇಸ್ಗೆ ಹಾಕಿದ್ರು. ಅವಾಗ ನಾವು ಹೋಗಿ ಏನು ಮಾಡ್ದೋ, ಬಂದು ದುಡ್ಡು ಅವ್ರಿಗೆ ಹಣ ಕಟ್ತೋ ಅಲ್ಲಿ ಕೇಸಲ್ಲಿ ಹಣ ಕಟ್ತೋ ಒಂದು 30,000 ರೂಪಾಯಿ ಕಟ್ಟಿಸ್ಕೊಂಡು ನಮ್ಮ ಮನೆ ಕರ್ಕೊಂಡು ಮಡಿಕೊಂಡು. ಅವ್ರ ಮನೆಯವರಂತೂ ನಮ್ಗೆ ಅರ್ಗಿಸ ಬೇಡ, ಮಗಳೇ ಅಲ್ಲ ನಮಗೆ ಬೇಡ ಅಂದರು. ಇನ್ನು ಇವ್ನು ಕರ್ಕೊಂಬಂದಿರೋದಕ್ಕೆ ನಾವು ಬೇಡ ಅನ್ನಿಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆ ಕರ್ಕೊಂಬಂದು ನಂಟ್ರ ಮನೇಲೆಲ್ಲ ಇರಿಸಿ 18 ವರ್ಷ ಆದಮೇಲೆ ಇವಾಗಲೂ ಬೇಡ ಬಿಗಿ ಮಾಡಿ ಮದುವೆ ಮಾಡ್ಕೊಳ್ಳೋದ ಅಂದರೆ ಇವನು ಅಷ್ಟರೊಳಗೆ ನಾನು ಸೋತೈತೀನಿ, ಅಲ್ಲಿ ತನಕ ನಾನು ಬೇರೆಯವ್ರ ಮನೇಲಿ ಇರೋಕ್ಕಾಗಲ್ಲ ಅಂದಂತೆ. ಅದಕ್ಕೆ ಏನು ಮಾಡಿದ್ರು, ಇವನೇ ಕರ್ಕೊಂಡೋಗಿ ನಮ್ಮ ಕಡೆಯವ್ರು ಒಂದು ಇಬ್ಬರು ನಮ್ಮ ಅಕ್ಕ ಇವ್ರಿಗೆ ಗೊತ್ತಾಗಿಲ್ಲ, ಬೇಡ ಅಂದರು ಕರ್ಕೋಗಿ ಮದುವೆ ಮಾಡಿಸ್ಕೊಂಡು ಕರ್ಕೊಬಂದರು. ನಾನು ಮನೆಗೆ ಸೇರಿಸ್ತೇನೆ ಇದ್ದೆ, ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಸೇರಿಸ್ಕೊಂಡು ಹಂಗೆ ಬಾಳಿ ತೋರಿಸ್ತೀನಿ ಅಂದ್ಲು. ಅವ ಬೇಡ ಅಂದರು ಐತೀನಿ ಅಂತೀಯೇ, ನೀನು ಬಾಳಿ ತೋರಿಸಿ ಅಂದಕ್ಕೆ ಆಮೇಲೆ ನೋಡ್ಕಮ್ಮ ಅಂದ್ಲು. ಅದಕ್ಕೆ ಚೆನ್ನಾಗಿರ್ತಾಳಲ್ಲ ಅಂದ್ಬಿಟ್ಟು ಮಾಡ್ಕೊಂಡು 1.5 ವರ್ಷಕ್ಕೆ 4 ಸತಿ ಒಂದು 6 ಸಲ ಹೋಗಿ ತೋರಿಸ್ಬಿಟ್ರು. ಈಗ ಹೋಗಿ ಮದುವೆನೇ ಆಗವಳೆ. ಇನ್ನು ಅವಳು ನಮಗೆ ಗೊತ್ತಿರಲಿಲ್ಲ ನಮ್ಗೆ. ನಮ್ಮ ಕಷ್ಟ ನಮ್ಮ ಹುಡುಗಂಗಾಗಿರೋದು ಯಾರಿಗೂ ಆಗೋದು ಬೇಡ, ನಮ್ಗೆ ನ್ಯಾಯ ಕೊಡಿಸಿ ಅಷ್ಟೇ. ಇನ್ನು ಗಂಡು ಮಕ್ಕಳು ಭವಿಷ್ಯ ಹಾಳು ಮಾಡಿಕ್ಕೆ ಹೋಗಬೇಡಿ ಅಂತ ನಾವು ಕೇಳ್ತಾರೆ. ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈ ಕತೆ ಕೇಳ್ತಾ ಇದ್ರೆ ವಿಚಿತ್ರವಾಗಿದೆ. ಯುವತಿ ಇನ್ನೂ ಮೈನರ್ ಆಗಿದ್ದಾಗಲೇ ನನಗೆ ನೀನು ಬೇಕು ಅಂತ ಈ ಹುಡುಗನ ಹಿಂದೆ ಬಂದ್ಲು, ಸಾಗರ್ ಹಿಂದೆ. ಅವನನ್ನ ಕಾಡಿಸಿ ಪೀಡಿಸಿ 2 ವರ್ಷ ಕಾದು ಅದಾದಮೇಲೆ ಮದುವೆ ಆಗಿ 1.5 ವರ್ಷ ಆದಮೇಲೆ ಇವಾಗ ಅವನ ಸ್ನೇಹಿತನ ಜೊತೆಯಲ್ಲೇ ಓಡಿ ಹೋಗಿ ಮದುವೆ ಆಗಿರುವಂಥದ್ದು. ಏನೆಲ್ಲ ಆಗಿದೆ ಅಲ್ಲಿ ಅಂತ? ಖಂಡಿತ ನವೀನ್, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬನ್ನಂಗಾಡಿ ಗ್ರಾಮದ ಸಾಗರ್ ಎಂಬ ಏನು ಯುವಕ ಇದ್ದಾನೆ, ಆತ ಆಟೋ ಚಾಲಕನಾಗಿರ್ತಾನೆ. ಆಟೋ ಚಾಲಕನಾಗಿದ್ದ ಸಂದರ್ಭದಲ್ಲೇ ಆಕೆಗೆ ಯುವತಿ ಒಬ್ಳು ಪರಿಚಯ ಆಗುವಂತದ್ದು. ಅಂದ್ರೆ ಪಕ್ಕದ ಗ್ರಾಮದ ಯುವತಿ ಒಬ್ಳು ಪ್ರೀತಿಯನ್ನ ಮಾಡ್ತಾ ಇದ್ದಾನೆ ನಿಟ್ಟಿನಲ್ಲಿ ಆತನ ಜೊತೆ ಬಹಳಷ್ಟು ಸಲಿಗೆಯಿಂದಲೂ ಕೂಡ ಇರ್ತಾಳೆ. ಈ ಇಬ್ಬರ ನಡುವಿನ ಪ್ರೀತಿ ಬಳಿಕ ಮನೆಯವರಿಗೆ ಗೊತ್ತಾಗುತ್ತೆ. ಬಳಿಕ ಯುವತಿಯ ಪೋಷಕರು ಒಂದು ದೂರನ್ನ ಕೊಡುವಂತದ್ದು, ಅಂದ್ರೆ ನಮ್ಮ ಹುಡುಗಿ ನಾಪತ್ತೆ ಆಗಿದ್ದಾಳೆ ಅಂತ. ಬಳಿಕ ಆಕೆ ಏನ್ ಮಾಡಿದಾಳೆ, ಸಾಗರ್ನ ಮನೆಗೆ ಹೋಗಿರುವಂತದ್ದು. ಅಂದ್ರೆ ಮದುವೆ ಆಗೋಣ ಬಾಮ ನಿಟ್ಟಿನಲ್ಲಿ. ಆದ್ರೆ 18 ವರ್ಷ ತುಂಬಿರ್ಲಿಲ್ಲ. ಆ ಕಾರಣಕ್ಕಾಗಿ ಆ ಸಾಗರ್ ಏನಿದ್ದಾರೆ ತನ್ನ ಅಕ್ಕನ ಮನೆಗೆ ಆ ಯುವತಿಯನ್ನ ಬಿಟ್ಟು 18 ವರ್ಷ ತುಂಬಿದ ಬಳಿಕ ಮದುವೆಯನ್ನ ಆಗುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಮದುವೆನೇ ಆಗಿರ್ತಾನೆ. ಆದ್ರೂ ಕೂಡ ಕಾಡಿ ಬೇಡಿ ಆಕೆ ಆತನ ಪ್ರೀತಿಯನ್ನ ಕೂಡ ಬಯಸಿರ್ತಾಳೆ, ಸಾಗರ್ನ ಪ್ರೀತಿಯನ್ನ. ಆದ್ರೆ ಇದೀಗ ಆ ಸಾಗರ್ನ ಸ್ನೇಹಿತನ ಜೊತೆಯೇ ಸಾಗರ್ನ ಹೆಂಡತಿ ಇದೀಗ ಓಡಿ ಹೋಗಿ ಮದುವೆ ಆಗಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ವಿಚಿತ್ರ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರಲ್ಲೂ ಕೂಡ ಸಾಗರ್ನ ಸ್ನೇಹಿತ ಏನು ಇಂದ್ರ ಇದ್ದಾನೆ, ಆತ ಏನು ಈ ಯುವತಿಯನ್ನ ತಂಗಿ ಅಂತಾನೆ ಕರಿತಾ ಇದ್ದ. ಅಷ್ಟೇ ಅಲ್ಲ, ಆ ಯುವತಿ ಕೂಡ ಅಣ್ಣ ಅಂತಾನೆ ಕೂಡ ಕರಿತಾ ಇದ್ರು. ಆದ್ರೆ ಇದೀಗ ಅಣ್ಣ ತಂಗಿ ಅಂತ ಹೇಳ್ಕೊಂಡೆ ಇದೀಗ ಓಡಿ ಹೋಗಿ ಮದುವೆ ಆಗಿರುವಂತದ್ದು ಒಂದ್ ರೀತಿ ಆ ಸಾಗರ್ನ ಕುಟುಂಬಸ್ಥರು ಒಂದ್ ರೀತಿ ಕಂಗಾಲಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ಬಹಳಷ್ಟು ಇಷ್ಟಪಟ್ಟು ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆ ಆಗಿದ್ದ, ಆದ್ರೆ ಚೆನ್ನಾಗಿ ಕೂಡ ನೋಡ್ಕೊಳ್ತಾ ಇದ್ದ. ಆದ್ರೆ ಕಳೆದ 1.5 ವರ್ಷಗಳಿಂದಲೂ ಕೂಡ ಅನ್ಯೋನ್ಯವಾಗಿದ್ದಂತಹ ಜೋಡಿ ಇತ್ತೀಚೆಗಷ್ಟೇ ಎಲ್ಲ ಒಂದು ಕಡೆ ಈ ಒಂದು ವಿಚಾರಗಳಲ್ಲಿ ಮನಸ್ತಾಪ ಬಂದಿರುವಂತದ್ದು. ಅಂದ್ರೆ ಇಂದ್ರನ ಎಂಟ್ರಿಯಿಂದ
ಇದ್ದ. ಸಾಗರ್ ಆಗಿ ಆ ಯುವತಿ ನಡುವೆ ಒಂದು ರೀತಿ ಭಿನ್ನಾಭಿಪ್ರಾಯ ಬಂದಿರುವಂತದ್ದು. ಬಳಿಕ ಇದೀಗ ಸಾಗರ್ನ ಅಕ್ಕನ ಮನೆಯಲ್ಲಿದ್ದಂತಹ ಆ ಯುವತಿ ಏಕಾಏಕಿ ಇದೀಗ ನಾಪತ್ತೆಯಾಗಿ ಬಳಿಕ ಇಂದ್ರನ ಜೊತೆ ಮದುವೆ ಆಗಿರುವಂತದ್ದು. ಆ ಒಂದು ಮದುವೆ ಆದಂತ ಎರಡನೇ ಮದುವೆ ಆದಂತ ಯುವತಿ ಆ ಫೋಟೋವನ್ನ ಗಂಡನಿಗೆ ಮತ್ತು ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಕಳಿಸಿರುವಂತದ್ದು. ಈ ಒಂದು ಫೋಟೋಸ್ ಗಳನ್ನ ನೋಡಿದಂತ ಸಾಗರ್ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ನನಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಡಿ, ನನ್ನ ಜೊತೆ ಕಾಡಿಸಿ ಬೇಡಿಸಿ ನನ್ನನ್ನ ಮದುವೆ ಆಗಿದ್ಲು, ಪ್ರೀತಿ ಅಂತ ನಂಬಿಸಿದ್ಲು, ಆದ್ರೆ ಇದೀಗ ನನ್ನ ಸ್ನೇಹಿತನ ಜೊತೆ ಓಡಿ ಹೋಗಿದ್ದಾಳೆ. ಆ ನಿಟ್ಟಿನಲ್ಲಿ ನನಗೆ ನ್ಯಾಯವನ್ನು ಕೊಡಿಸಿ ಚಿನ್ನಾಭರಣ ಮತ್ತೆ ಒಂದಷ್ಟು ನಗದುವನ್ನ ಈ ಮನೆಯಿಂದ ತೆಗೆದುಕೊಂಡು ಹೋಗಿದ್ದಾಳೆ. ಅದೆಲ್ಲವನ್ನು ಕೂಡ ವಾಪಸ್ ಕೊಡಿಸಿ ನನಗೆ ಡಿವೋರ್ಸ್ ಅನ್ನ ಕೊಡಿಸಿ ನನಗೆ ಅವಳ ಜೊತೆ ಬಾಳಲ್ಲ, ಅವಳು ಕೂಡ ವಾಪಸ್ ಬರುವುದು ಬೇಡ, ಆ ಇಂದ್ರನ ಜೊತೆ ಚೆನ್ನಾಗಿರ್ಲಿ ನಿಟ್ಟಿನಲ್ಲಿ ಇದೀಗ ಸಾಗರ್ ಮತ್ತೆ ಅವ್ರ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ನಂದೀಶ್.